day 30 of our spoken English course. Today is a very special day because you have successfully completed 30 days of learning and practice. Today you are going to give your final 5 minutes speech on the topic my life, my family, my profession and my goals. ನಮ್ಮ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ 30ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಇಂದು ಬಹಳ ವಿಶೇಷವಾದ ದಿನ, ಏಕೆಂದರೆ ನೀವು 30 ದಿನಗಳ ಕಲಿಕೆ ಮತ್ತು ಅಭ್ಯಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ಇಂದು ಮೈ ಲೈಫ್, ಮೈ ಫ್ಯಾಮಿಲಿ, ಮೈ ಪ್ರೊಫೆಷನ್ ಆ್ಯಂಡ್ ಮೈ ಗೋಲ್ಸ್ ಎಂಬ ವಿಷಯದ ಕುರಿತು ನಿಮ್ಮ ಅಂತಿಮ 5 ನಿಮಿಷಗಳ ಭಾಷಣವನ್ನು ನೀಡಲಿದ್ದೀರಿ. Your final speaking challenge is simple. You have to speak continuously for 5 minutes on the topic my life, my family, my profession, and my goals. This is your opportunity to show how much your English speaking has improved. ನಿಮ್ಮ ಅಂತಿಮ ಸ್ಪೀಕಿಂಗ್ ಚಾಲೆಂಜ್ ಸರಳವಾಗಿದೆ. ಮೈ ಲೈಫ್, ಮೈ ಫ್ಯಾಮಿಲಿ, ಮೈ ಪ್ರೊಫೆಷನ್ ಆ್ಯಂಡ್ ಮೈ ಗೋಲ್ಸ್ ಎಂಬ ವಿಷಯದ ಕುರಿತು ನೀವು 5 ನಿಮಿಷಗಳ ಕಾಲ ನಿರಂತರವಾಗಿ ಮಾತನಾಡಬೇಕು. ನಿಮ್ಮ ಇಂಗ್ಲಿಷ್ ಸ್ಪೀಕಿಂಗ್ ಎಷ್ಟು ಸುಧಾರಿಸಿದೆ ಎಂಬುದನ್ನು ತೋರಿಸಲು ಇದು ಒಂದು ಉತ್ತಮ ಅವಕಾಶ. First, talk about your life. Introduce yourself clearly. You can talk about who you are, where you are from, your interests, your experiences, and the important lessons you have learned in your life. ಮೊದಲನೆಯದಾಗಿ ನಿಮ್ಮ ಜೀವನದ ಬಗ್ಗೆ ಮಾತನಾಡಿ. ನಿಮ್ಮನ್ನು ಸ್ಪಷ್ಟವಾಗಿ ಪರಿಚಯಿಸಿಕೊಳ್ಳಿ. ನೀವು ಯಾರು, ಎಲ್ಲಿಂದ ಬಂದಿದ್ದೀರಿ, ನಿಮ್ಮ ಆಸಕ್ತಿಗಳು, ನಿಮ್ಮ ಅನುಭವಗಳು ಮತ್ತು ಜೀವನದಲ್ಲಿ ನೀವು ಕಲಿತ ಪ್ರಮುಖ ಪಾಠಗಳ ಬಗ್ಗೆ ಮಾತನಾಡಬಹುದು. Sample my life English. For example, you can begin like this. My name is Manjunath. I am from Karnataka. I am a teacher. I believe that life is a continuous journey of learning, growing, and improving ourselves. You can use your own personal information and experiences. ಉದಾಹರಣೆಗೆ ನೀವು ಈ ರೀತಿಯಾಗಿ ಪ್ರಾರಂಭಿಸಬಹುದು. ನನ್ನ ಹೆಸರು ಮಂಜುನಾಥ್. ನಾನು ಕರ್ನಾಟಕದವನು. ನಾನು ಒಬ್ಬ ಶಿಕ್ಷಕ. ಜೀವನವೆಂದರೆ ನಿರಂತರವಾಗಿ ಕಲಿಯುವ, ಬೆಳೆಯುವ ಮತ್ತು ನಮ್ಮನ್ನು ನಾವು ಉತ್ತಮಪಡಿಸಿಕೊಳ್ಳುವ ಪ್ರಯಾಣ ಎಂದು ನಾನು ನಂಬುತ್ತೇನೆ. ನೀವು ನಿಮ್ಮ ಸ್ವಂತ ವೈಯಕ್ತಿಕ ಮಾಹಿತಿ ಮತ್ತು ಅನುಭವಗಳನ್ನು ಬಳಸಬಹುದು. My family. Next, talk about your family. Introduce the important members of your family. You can talk about your relationship with them, how your family supports you, what you learn from your family, and why your family is important to you. ಮುಂದೆ ನಿಮ್ಮ ಕುಟುಂಬದ ಬಗ್ಗೆ ಮಾತನಾಡಿ. ನಿಮ್ಮ ಕುಟುಂಬದ ಪ್ರಮುಖ ಸದಸ್ಯರನ್ನು ಪರಿಚಯಿಸಿ. ಅವರೊಂದಿಗೆ ನಿಮ್ಮ ಸಂಬಂಧ, ನಿಮ್ಮ ಕುಟುಂಬವು ನಿಮಗೆ ಹೇಗೆ ಬೆಂಬಲ ನೀಡುತ್ತದೆ, ನಿಮ್ಮ ಕುಟುಂಬದಿಂದ ನೀವು ಏನು ಕಲಿಯುತ್ತೀರಿ ಮತ್ತು ನಿಮ್ಮ ಕುಟುಂಬವು ನಿಮಗೆ ಏಕೆ ಮುಖ್ಯವಾಗಿದೆ ಎಂಬುದರ ಬಗ್ಗೆ ಮಾತನಾಡಬಹುದು. My family is very important to me. My family members support me in difficult situations.
They encourage me to work hard and become a better person. I have learned the values of love, respect, and responsibility from my family. ನೀವು ಈ ರೀತಿಯಾಗಿ ಹೇಳಬಹುದು, ನನ್ನ ಕುಟುಂಬ ನನಗೆ ಬಹಳ ಮುಖ್ಯವಾಗಿದೆ. ಕಷ್ಟದ ಸಂದರ್ಭಗಳಲ್ಲಿ ನನ್ನ ಕುಟುಂಬದ ಸದಸ್ಯರು ನನಗೆ ಬೆಂಬಲ ನೀಡುತ್ತಾರೆ. ಕಷ್ಟಪಟ್ಟು ಕೆಲಸ ಮಾಡಲು ಮತ್ತು ಉತ್ತಮ ವ್ಯಕ್ತಿಯಾಗಲು ಅವರು ನನ್ನನ್ನು ಪ್ರೋತ್ಸಾಹಿಸುತ್ತಾರೆ. ನನ್ನ ಕುಟುಂಬದಿಂದ ನಾನು ಪ್ರೀತಿ, ಗೌರವ ಮತ್ತು ಜವಾಬ್ದಾರಿಯ ಮೌಲ್ಯಗಳನ್ನು ಕಲಿತಿದ್ದೇನೆ. My profession. Now, talk about your profession. Explain what you do and why you choose your profession. You can also talk about what you enjoy about your work, your responsibilities, your experiences, and what you have learned from your profession. ಈಗ ನಿಮ್ಮ ವೃತ್ತಿಯ ಬಗ್ಗೆ ಮಾತನಾಡಿ. ನೀವು ಏನು ಮಾಡುತ್ತೀರಿ ಮತ್ತು ನಿಮ್ಮ ವೃತ್ತಿಯನ್ನು ಏಕೆ ಆಯ್ಕೆ ಮಾಡಿಕೊಂಡಿದ್ದೀರಿ ಎಂಬುದನ್ನು ವಿವರಿಸಿ. ನಿಮ್ಮ ಕೆಲಸದಲ್ಲಿ ನಿಮಗೆ ಇಷ್ಟವಾಗುವ ವಿಷಯಗಳು, ನಿಮ್ಮ ಜವಾಬ್ದಾರಿಗಳು, ನಿಮ್ಮ ಅನುಭವಗಳು ಮತ್ತು ನಿಮ್ಮ ವೃತ್ತಿಯಿಂದ ನೀವು ಕಲಿತ ವಿಷಯಗಳ ಬಗ್ಗೆ ಮಾತನಾಡಬಹುದು. Sample my profession. For example, I am a teacher. Teaching is not just my profession, it is also my responsibility. I enjoy helping students learn new things. Every day, I learn something new from my students. ನಾನು ಒಬ್ಬ ಶಿಕ್ಷಕ. ಟೀಚಿಂಗ್ ನನ್ನ ವೃತ್ತಿ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿಯೂ ಆಗಿದೆ. ವಿದ್ಯಾರ್ಥಿಗಳಿಗೆ ಹೊಸ ವಿಷಯಗಳನ್ನು ಕಲಿಯಲು ಸಹಾಯ ಮಾಡುವುದನ್ನು ನಾನು ಯಾವಾಗಲೂ ಸಂತೋಷಪಡುತ್ತೇನೆ. ಪ್ರತಿದಿನವೂ ನಾನು ನನ್ನ ವಿದ್ಯಾರ್ಥಿಗಳಿಂದ ಹೊಸದನ್ನು ಕಲಿಯುತ್ತೇನೆ. My goals. Finally, talk about your goals. Everyone has dreams and ambitions. You can talk about your short-term goals, your long-term goals, and your dreams. Explain what you want to achieve in the future and what steps you are taking to achieve your goals. ಕೊನೆಯದಾಗಿ ನಿಮ್ಮ ಗುರಿಗಳ ಬಗ್ಗೆ ಮಾತನಾಡಿ. ಪ್ರತಿಯೊಬ್ಬರಿಗೂ ಕನಸುಗಳು ಮತ್ತು ಮಹತ್ವಾಕಾಂಕ್ಷೆಗಳು ಇರುತ್ತವೆ. ನಿಮ್ಮ ಅಲ್ಪಾವಧಿಯ ಗುರಿಗಳು, ದೀರ್ಘಾವಧಿಯ ಗುರಿಗಳು ಮತ್ತು ನಿಮ್ಮ ಕನಸುಗಳ ಬಗ್ಗೆ ಮಾತನಾಡಬಹುದು. ಭವಿಷ್ಯದಲ್ಲಿ ನೀವು ಏನನ್ನು ಸಾಧಿಸಲು ಬಯಸುತ್ತೀರಿ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಯಾವ ಹೆಜ್ಜೆಗಳನ್ನು ಇಡುತ್ತಿದ್ದೀರಿ ಎಂಬುದನ್ನು ವಿವರಿಸಿ. Sample my goals. You can say, my goal is to continue learning and improving myself. I want to become more confident and successful in my profession. I also want to help more people learn English. I believe that hard work, discipline, and continuous learning can help me achieve my goals. ನೀವು ಈ ರೀತಿಯಾಗಿ ಹೇಳಬಹುದು, ನಿರಂತರವಾಗಿ ಕಲಿಯುವುದು ಮತ್ತು ನನ್ನನ್ನು ನಾನು ಉತ್ತಮಪಡಿಸಿಕೊಳ್ಳುವುದು ನನ್ನ ಗುರಿಯಾಗಿದೆ. ನಾನು ನನ್ನ ವೃತ್ತಿಯಲ್ಲಿ ಹೆಚ್ಚು ಆತ್ಮವಿಶ್ವಾಸ ಮತ್ತು ಯಶಸ್ಸನ್ನು ಪಡೆಯಲು ಬಯಸುತ್ತೇನೆ. ಹೆಚ್ಚಿನ ಜನರಿಗೆ ಇಂಗ್ಲಿಷ್ ಕಲಿಯಲು ಸಹಾಯ ಮಾಡಬೇಕೆಂಬುದು ನನ್ನ ಆಸೆಯಾಗಿದೆ. ಕಠಿಣ ಪರಿಶ್ರಮ, ಶಿಸ್ತು ಮತ್ತು ನಿರಂತರ ಕಲಿಕೆಯು ನನ್ನ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ನಾನು ನಂಬುತ್ತೇನೆ. To make your speech smooth and natural, use connecting words.
For example, first of all, I would like to talk about myself. Next, I would like to talk about my family. In addition, my profession has taught me many valuable lessons. Finally, I would like to talk about my goals. ನಿಮ್ಮ ಭಾಷಣವನ್ನು ಸುಗಮವಾಗಿ ಮತ್ತು ಸಹಜವಾಗಿ ಮಾಡಲು ಕನೆಕ್ಟಿಂಗ್ ವರ್ಡ್ಸ್ಗಳನ್ನು ಬಳಸಿ. ಉದಾಹರಣೆಗೆ, ಮೊದಲನೆಯದಾಗಿ ನನ್ನ ಜೀವನದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಮುಂದೆ ನನ್ನ ಕುಟುಂಬದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇದಲ್ಲದೆ ನನ್ನ ವೃತ್ತಿಯು ನನಗೆ ಅನೇಕ ಅಮೂಲ್ಯವಾದ ಪಾಠಗಳನ್ನು ಕಲಿಸಿದೆ. ಕೊನೆಯದಾಗಿ ನನ್ನ ಗುರಿಗಳ ಬಗ್ಗೆ ಮಾತನಾಡಲು ಬಯಸುತ್ತೇನೆ. Speak naturally. Remember, this is not a memory test. You do not have to memorize every sentence. Speak using your own ideas. If you make a small mistake, do not stop. Correct yourself if necessary and continue speaking. ಇದು ಮೆಮರಿ ಟೆಸ್ಟ್ ಅಲ್ಲ ಎಂಬುದನ್ನು ನೆನಪಿಡಿ. ಪ್ರತಿಯೊಂದು ವಾಕ್ಯವನ್ನು ಕಂಠಪಾಠ ಮಾಡಬೇಕಿಲ್ಲ. ನಿಮ್ಮ ಸ್ವಂತ ಆಲೋಚನೆಗಳನ್ನು ಬಳಸಿ ಮಾತನಾಡಿ. ಸಣ್ಣ ತಪ್ಪಾದರೆ ನಿಲ್ಲಬೇಡಿ. ಅಗತ್ಯವಿದ್ದರೆ ನಿಮ್ಮನ್ನು ನೀವು ಸರಿಪಡಿಸಿಕೊಂಡು ಮಾತನಾಡುವುದನ್ನು ಮುಂದುವರೆಸಿ. Your 5-minute speech. Here is a simple structure for your 5-minute speech. Begin with a short introduction. Then talk about your life, your family, your profession, and your goals. Finally, conclude your speech with a positive message. ನಿಮ್ಮ 5 ನಿಮಿಷಗಳ ಭಾಷಣಕ್ಕಾಗಿ ಸರಳವಾದ ರಚನೆ ಇಲ್ಲಿದೆ. ಚಿಕ್ಕ ಪರಿಚಯದೊಂದಿಗೆ ಪ್ರಾರಂಭಿಸಿ, ನಂತರ ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ವೃತ್ತಿ ಮತ್ತು ನಿಮ್ಮ ಗುರಿಗಳ ಬಗ್ಗೆ ಮಾತನಾಡಿ. ಕೊನೆಯಲ್ಲಿ ಸಕಾರಾತ್ಮಕ ಸಂದೇಶದೊಂದಿಗೆ ನಿಮ್ಮ ಭಾಷಣವನ್ನು ಮುಗಿಸಿ. Now it is your turn. Stand confidently and speak for 5 minutes. Talk about your life, your family, your profession, and your goals. Remember, your goal is not perfect English. Your goal is confident communication. ಈಗ ನಿಮ್ಮ ಸರದಿ. ಆತ್ಮವಿಶ್ವಾಸದಿಂದ ನಿಂತು 5 ನಿಮಿಷಗಳ ಕಾಲ ಮಾತನಾಡಿ. ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ವೃತ್ತಿ ಮತ್ತು ನಿಮ್ಮ ಗುರಿಗಳ ಬಗ್ಗೆ ಮಾತನಾಡಿ. ನಿಮ್ಮ ಗುರಿ ಪರ್ಫೆಕ್ಟ್ ಇಂಗ್ಲಿಷ್ ಅಲ್ಲ ಎಂಬುದನ್ನು ನೆನಪಿಡಿ. ನಿಮ್ಮ ಗುರಿ ಆತ್ಮವಿಶ್ವಾಸದಿಂದ ಸಂವಹನ ಮಾಡುವುದು. Your final checklist. Before you finish, check yourself. Did you speak for 5 minutes? Did you speak without reading every sentence? Did you use connecting words? Did you express your own ideas? Did you continue speaking even when you made mistakes? If your answer is yes, congratulations! You have successfully completed the day 30 of Spoken English course. ನೀವು ಮುಗಿಸುವ ಮೊದಲು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ನೀವು 5 ನಿಮಿಷಗಳ ಕಾಲ ಮಾತನಾಡಿದ್ದೀರಾ? ಪ್ರತಿಯೊಂದು ವಾಕ್ಯವನ್ನು ಓದದೆ ಮಾತನಾಡಿದ್ದೀರಾ? ಕನೆಕ್ಟಿಂಗ್ ವರ್ಡ್ಸ್ಗಳನ್ನು ಬಳಸಿದ್ದೀರಾ? ನಿಮ್ಮ ಸ್ವಂತ ಆಲೋಚನೆಗಳನ್ನು ವ್ಯಕ್ತಪಡಿಸಿದ್ದೀರಾ? ತಪ್ಪುಗಳಾದರೂ ಮಾತನಾಡುವುದನ್ನು ಮುಂದುವರಿಸಿದ್ದೀರಾ? ನಿಮ್ಮ ಉತ್ತರ ಹೌದು ಎಂದಾದರೆ ಅಭಿನಂದನೆಗಳು. ನೀವು 30 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. Congratulations on completing this 30-day Spoken English course. You have completed 30 days.
30 lessons, and countless practice sessions. You have learned, practiced, and improved. But remember, completing this course is not the end. It is the beginning of a new journey towards greater confidence and fluency. Your English speaking journey has just begun. ಈ 30 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಅಭಿನಂದನೆಗಳು. ನೀವು 30 ದಿನಗಳು, 30 ಲೆಸನ್ಸ್ ಮತ್ತು ಅನೇಕ ಅಭ್ಯಾಸದ ಅವಧಿಗಳನ್ನು ಪೂರ್ಣಗೊಳಿಸಿದ್ದೀರಿ. ನೀವು ಕಲಿತಿದ್ದೀರಿ, ಅಭ್ಯಾಸ ಮಾಡಿದ್ದೀರಿ ಮತ್ತು ಉತ್ತಮಗೊಳಿಸಿಕೊಂಡಿದ್ದೀರಿ. ಆದರೆ ಈ ಕೋರ್ಸನ್ನು ಪೂರ್ಣಗೊಳಿಸುವುದು ಅಂತ್ಯವಲ್ಲ ಎಂಬುದನ್ನು ನೆನಪಿಡಿ. ಇದು ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ಫ್ಲುಯೆನ್ಸಿ ಕಡೆಗೆ ಸಾಗಿಸುವ ಹೊಸ ಪ್ರಯಾಣದ ಆರಂಭವಾಗಿದೆ. ನಿಮ್ಮ ಇಂಗ್ಲಿಷ್ ಸ್ಪೀಕಿಂಗ್ ಪ್ರಯಾಣ ಈಗಷ್ಟೇ ಪ್ರಾರಂಭವಾಗಿದೆ. Before we end this course, I would like to sincerely thank you. Thank you for learning with me. Thank you for watching every lesson. Thank you for practicing regularly. Thank you for spending your valuable time learning English with me. Thank you for believing in yourself. Most importantly, thank yourself for not giving up. ಈ ಕೋರ್ಸ್ ಅನ್ನು ಮುಗಿಸುವ ಮೊದಲು ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲು ಬಯಸುತ್ತೇನೆ. ನನ್ನೊಂದಿಗೆ ಕಲಿತಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿಯೊಂದು ಲೆಸನ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಯಮಿತವಾಗಿ ಅಭ್ಯಾಸ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನ್ನೊಂದಿಗೆ ಇಂಗ್ಲಿಷ್ ಕಲಿಯಲು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಬಿಟ್ಟು ಬಿಡದೆ, ಕೈ ಬಿಡದೆ ಮುಂದುವರೆದಿದ್ದಕ್ಕಾಗಿ ನಿಮ್ಮನ್ನು ನೀವೇ ಅಭಿನಂದಿಸಿಕೊಳ್ಳಿ. You have completed the first important step. In these 30 days, you have built a strong foundation in English communication. But becoming a truly confident English speaker requires continuous practice. This is why our journey does not end here. Your journey continues from basic communication to confident and advanced English. ನೀವು ಮೊದಲ ಪ್ರಮುಖ ಹೆಜ್ಜೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀರಿ. ಈ 30 ದಿನಗಳಲ್ಲಿ ನೀವು ಇಂಗ್ಲಿಷ್ ಕಮ್ಯುನಿಕೇಷನ್ನಲ್ಲಿ ಬಲವಾದ ಅಡಿಪಾಯವನ್ನು ನಿರ್ಮಿಸಿದ್ದೀರಿ. ಆದರೆ ನಿಜವಾದ ಆತ್ಮವಿಶ್ವಾಸದ ಇಂಗ್ಲಿಷ್ ಸ್ಪೀಕರ್ ಆಗಲು ನಿರಂತರ ಅಭ್ಯಾಸ ಅಗತ್ಯ. ಆದ್ದರಿಂದ ನಮ್ಮ ಪ್ರಯಾಣ ಇಲ್ಲಿಗೆ ಮುಗಿಯುವುದಿಲ್ಲ. ನಿಮ್ಮ ಪ್ರಯಾಣ ಬೇಸಿಕ್ ಕಮ್ಯುನಿಕೇಷನ್ನಿಂದ ಕಾನ್ಫಿಡೆಂಟ್ ಆ್ಯಂಡ್ ಅಡ್ವಾನ್ಸ್ಡ್ ಇಂಗ್ಲಿಷ್ ಕಡೆಗೆ ಮುಂದುವರಿಯುತ್ತದೆ. Many of you have requested an advanced spoken English course. So, our next journey will take your English to the next level. Welcome to the 90-day advanced spoken English course. In this course, we will focus on advanced grammar, fluent conversations, public speaking, professional English, advanced vocabulary, and confidence building. Are you ready for the next challenge? ನಿಮ್ಮಲ್ಲಿ ಅನೇಕರು ಅಡ್ವಾನ್ಸ್ಡ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸನ್ನು ಪ್ರಾರಂಭಿಸಲು ವಿನಂತಿಸಿದ್ದೀರಿ. ಆದ್ದರಿಂದ ನಮ್ಮ ಮುಂದಿನ ಪ್ರಯಾಣವು ನಿಮ್ಮ ಇಂಗ್ಲಿಷನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿದೆ. 90-ಡೇ ಅಡ್ವಾನ್ಸ್ಡ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗೆ ನಿಮಗೆ ಸ್ವಾಗತ. ಈ ಕೋರ್ಸ್ನಲ್ಲಿ ನಾವು ಅಡ್ವಾನ್ಸ್ಡ್ ಗ್ರಾಮರ್, ಫ್ಲುಯೆಂಟ್ ಕಾನ್ವರ್ಸೇಷನ್ಸ್, ಪಬ್ಲಿಕ್ ಸ್ಪೀಕಿಂಗ್, ಪ್ರೊಫೆಷನಲ್ ಇಂಗ್ಲಿಷ್, ಅಡ್ವಾನ್ಸ್ಡ್ ವೊಕ್ಯಾಬ್ಯುಲರಿ ಆ್ಯಂಡ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೇಲೆ ಗಮನ ಹರಿಸಲಿದ್ದೇವೆ. ಮುಂದಿನ ಚಾಲೆಂಜ್ಗೆ ನೀವು ಸಿದ್ಧರಿದ್ದೀರಾ?
Once again, congratulations on completing the 30-day spoken English course. Thank you for your support, your time, and your dedication. Keep learning, keep practicing, keep speaking, and remember, confidence does not come from knowing every word. Confidence comes from continuing to speak. I will see you in the 90-day advanced spoken English course. Until then, keep learning and keep speaking English. Thank you. ಮತ್ತೊಮ್ಮೆ 30 ಡೇ ಸ್ಪೋಕನ್ ಇಂಗ್ಲಿಷ್ ಕೋರ್ಸನ್ನು ಪೂರ್ಣಗೊಳಿಸಿದ್ದಕ್ಕಾಗಿ ಅಭಿನಂದನೆಗಳು. ನಿಮ್ಮ ಬೆಂಬಲ, ನಿಮ್ಮ ಸಮಯ ಮತ್ತು ನಿಮ್ಮ ಸಮರ್ಪಣೆಗೆ ನನ್ನ ಧನ್ಯವಾದಗಳು. ಕಲಿಯುತ್ತಾ ಇರಿ, ಅಭ್ಯಾಸ ಮಾಡುತ್ತಾ ಇರಿ, ಮಾತನಾಡುತ್ತಾ ಇರಿ ಮತ್ತು ನೆನಪಿಡಿ, ಪ್ರತಿಯೊಂದು ಪದವನ್ನು ತಿಳಿದಿರುವುದರಿಂದ ಕಾನ್ಫಿಡೆನ್ಸ್ ಬರುವುದಿಲ್ಲ. ಮಾತನಾಡುವುದನ್ನು ಮುಂದುವರಿಸುವುದರಿಂದ ಕಾನ್ಫಿಡೆನ್ಸ್ ಬರುತ್ತದೆ. ನಾನು ನಿಮ್ಮನ್ನು 90 ಡೇ ಅಡ್ವಾನ್ಸ್ಡ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಕಲಿಯುತ್ತಾ ಇರಿ ಮತ್ತು ಇಂಗ್ಲಿಷ್ನಲ್ಲಿ ಮಾತನಾಡುತ್ತಾ ಇರಿ. ಧನ್ಯವಾದಗಳು.